ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾನಿಲ್ಲಿ 8 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. ರೈಸ್ ಮತ್ತು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇಲ್ಲಿ 7:30 ಹಂಗೆ ಕತ್ಲಾಗೋದ್ರಿಂದ ಸ್ವಲ್ಪ ಲೇಟಾಗೆ ಊಟ ಮಾಡ್ತೀವಿ. ಮತ್ತು ನಾವು ಏನು 6:30 ಆಗೆಲ್ಲ ಹೊರಗಡೆ ಬರ್ತೀವಿ ಲೇಡೀಸ್ ಎಲ್ಲ. ಆವಾಗ ನಮ್ಮದು ಅರ್ಧ ದಿನ ಕಳ್ದಂಗೆ ಅನಿಸುತ್ತೆ ನಮಗೆ. ಆವಾಗ ನಮ್ಮದು ಡೇ ಸ್ಟಾರ್ಟ್ ಆಗಿರೋ ಥರ ಅನಿಸ್ತಾ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಮಾತಾಡಿಕೊಂಡು ಕೂತಿರ್ತೀವಿ. ಇವತ್ತೇ ಸ್ವಲ್ಪ ಬೇಗ ಬಂದಿರೋದು. ಬಾಕಿ ದಿನ ಎಲ್ಲ 9 ಗಂಟೆ 10 ಗಂಟೆ ಹಿಂಗೆಲ್ಲ ನೈಟ್ ಡ್ಯೂಟಿ ಎಲ್ಲ ಹೋಗಿದ್ದಾಗ ಎಷ್ಟೊಂದು ಸಲ ನಾವು ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ನೈಟ್ವರೆಗೂ. ಅದೊಂಥರ ಚೆನ್ನಾಗಿ ಅನಿಸುತ್ತೆ. ಏನು ಮಾತಾಡ್ತೀವೋ ಏನು ಬಿಡ್ತೀವೋ ಗೊತ್ತಿಲ್ಲ, ಸುಮ್ಮನೆ ಒಟ್ಟಿನಲ್ಲಿ ಮಾತಾಡ್ಕೊಬಿಟ್ಟು ಬರೋದಷ್ಟೇ. ಇಲ್ಲಿ ನಾನು ಬೆಂಡೆಕಾಯಿ ಹುಳಿಗೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ಬೆಂಡೆಕಾಯಿ ಎಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಇದು ಮಸಾಲೆಗೆ ಏನು ಬೇಕೋ ಒಗ್ಗರಣೆಗೆ ಏನು ಬೇಕೋ ಅದೆಲ್ಲ ಚಾಪ್ ಮಾಡಿ ಇಟ್ಕೊತಾ ಇದ್ದೀನಿ. ಆನಿಯನ್ ಮತ್ತು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ, ಏನಿಲ್ಲ. ಜಾರ್ಗೆ 1-2 ಸ್ಪೂನಷ್ಟು ತೆಂಗಿನಕಾಯಿ, ಟೊಮೆಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹುಳಿ ಸಾಂಬಾರ್ದು ಖಾರ ಪುಡಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಬೆಂಡೆಕಾಯಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದೇ ಬಾಣಲಿಗೆ ನಾನು ಒಗ್ಗರಣೆ ಹಾಕೋತಿದ್ದೀನಿ. ಆಯಿಲ್, ಸಾಸಿವೆ ಮತ್ತು ಕರಿ ಲೀವ್ಸ್, ಈರುಳ್ಳಿ, ಸ್ವಲ್ಪ ಇಂಗು ಮತ್ತು ಜೀರಿಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಆಯಿತು. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ದೊಡ್ಡದಿರೋ ಟೊಮೆಟೊನ ಹಾಕ್ಕೊಂಡಿದ್ದೀನಲ್ವ, ಹಾಗಾಗಿ ಹುಳಿ ಏನು ಬಿಟ್ಕೊತಿಲ್ಲ, ಇದಕ್ಕೆ ಹುಳಿ ಹಾಕ್ತಿಲ್ಲ. ಅದೇ ಟೊಮೆಟೊನಲ್ಲಿ ಹುಳಿ ಇದೆ. ಅದಾದಮೇಲೆ ನೆಕ್ಸ್ಟು ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ರೆ ಆಯಿತು ಬೆಂಡೆಕಾಯಿ ಹುಳಿ, ಅಷ್ಟೇ. ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಅದ್ವಿ ಜೊತೆಗೆ ಸ್ವಲ್ಪ ಮಾತಾಡಿಕೊಂಡು ಅವಳ ಜೊತೆಗೆ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಅವಳ ಹತ್ರ ಸ್ವಲ್ಪ ಹೆಲ್ಪ್ ತಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಅವಳು ಹೆಲ್ಪ್ ಮಾಡಿಕೊಡ್ತಾಳೆ, ಇಲ್ಲ ಅಂತ ಅಲ್ಲ. ಮ್ಯಾಟೆಲ್ಲ ತೆಗೆದು ಹೊರಗಡೆ ಹಾಕೋದು, ಈ ಥರ ಸಣ್ಣ ಪುಟ್ಟ ಹೆಲ್ಪ್ಗಳೆಲ್ಲ ಮಾಡ್ತಾಳೆ. ಚೇರ್ಗಳೆಲ್ಲ ಸೈಡ್ಗೆ ಇಡೋದು, ಟೇಬಲ್ ಮೇಲೆ ಏನಾದರೂ ಇದ್ದರೆ ಅದನ್ನು ಎತ್ತಿಡೋದು, ಆ ಥರ ಎಲ್ಲ ಮಾಡಿಕೊಡ್ತಾಳೆ. ನಿಜ ಒಂಥರ ಖುಷಿ ಅನಿಸುತ್ತೆ. ಏನೇ ಆಗಲಿ ಹೆಣ್ಮಕ್ಳು ಇರಬೇಕು ಜೊತೆಗೆ. ಇವಾಗಲಿಂದಲೇ ಅವರು ನಮ್ಮ ಕೆಲಸ ಜೊತೆಗೆ ಸ್ವಲ್ಪ ಕೆಲಸ ಮಾಡಿಕೊಟ್ರೆ ನಮಗೂ ಒಂಥರ ಖುಷಿ ಅನಿಸುತ್ತೆ. ಮತ್ತು ಅವಳು ಒಂಥರ ಮೆಚೋರ್ಡಾಗೆ ಬಿಹೇವ್ ಮಾಡ್ತಾಳೆ. ನಂಗೆ ಅದು ತುಂಬ ಇಷ್ಟ. ಅಂದರೆ ಎಲ್ಲ ವಿಚಾರದಲ್ಲೂ ಅಲ್ಲ, ಇವಾಗ ನಾನು ಕನ್ಸೀವ್ ಇರೋ ಕಾರಣ ಅಮ್ಮ ಈಗ ಹೇಳ್ತಾರಲ್ವ ಬೇರೆಯವರು, ಈಗ ನನ್ನಮ್ಮ ನನಗೆ ಹೇಗೆ ಹೇಳ್ತಾರೆ ಅದೇ ಥರನೇ ಅವಳು ಕೇಳಿಸ್ಕೊಂಡಿರ್ತಾಳಲ್ಲ, ಆವಾಗ ನನಗೂ ಹೇಳ್ತಾ, ಅಮ್ಮ ಜಾಸ್ತಿ ಬೆಂಡಾಗಿ ಕಸ ಗುಡಿಸ್ಬಾರ್ದು, ಸ್ಟ್ರೈಟಾಗಿ ಕಸ ಗುಡಿಸಿ, ಬಗ್ಬೇಡಿ, ನಾನು ಎತ್ಕೊಡ್ತೀನಿ, ಈ ಥರ ಎಲ್ಲ ಹೇಳ್ತಾಳೆ. ಆವಾಗ ನನಗೆ ಖುಷಿ ಅನಿಸುತ್ತೆ. ಪರವಾಗಿಲ್ಲಪ್ಪ, ಅಟ್ಲೀಸ್ಟ್ ಹೆಲ್ಪ್ ಆದರೂ ಮಾಡಿಕೊಡ್ತಾಳಲ್ಲ, ಇಷ್ಟಾದರೂ ಹೇಳ್ತಾಳಲ್ಲ ಅಂಥೇಳ್ಬಿಟ್ಟು ಅನಿಸುತ್ತೆ. ಒಬ್ಬರೇ ಇದ್ದಾಗ ಈ ಕೆಲವ್ರಿಗೆ ಏನು ಅನಿಸುತ್ತೆ ಅಂತ ಅಂದರೆ, ಏನು ಜೊತೇಲಿದ್ದಾರೆ ಅಂತೇಳ್ಬಿಟ್ಟು ಅನಿಸುತ್ತೆ. ಅಷ್ಟು ದೂರ ಕರ್ಕೊಂಡೋಗಿದ್ದಾರೆ, ಕ್ವಾರ್ಟ್ರಲ್ಲಿದ್ದಾರೆ ಅಂತ ಅಂದಮೇಲೆ ಫ್ಯಾಮಿಲಿ ಎಲ್ಲ ಜೊತೆ ಇದೆ ಅಂತೇಳ್ಬಿಟ್ಟು ಅಂದ್ಕೊಂಡಿರ್ತಾರೆ. ಬಟ್ ಎಲ್ಲರ ವಿಚಾರದಲ್ಲೂ ಆ ಥರ ಇರಲ್ಲ. ಆ ಥರದ್ದು ಒಂದು ತಪ್ಪು ಕಲ್ಪನೆ ಎಷ್ಟೊಂದು ಜನರ ತಲೆಯಲ್ಲಿ ಇನ್ನೂ ಹಾಗೇ ಇದೆ. ಒಂದೊಂದು ಸತಿ ಅವರೂ ಫೈರಿಂಗ್ ಅಂತೆ, ಎಕ್ಸಸೈಸ್ ಆ ಥರ, ಆಮೇಲೆ TD ಈ ಥರ ಎಲ್ಲ ಹೊರ್ಗಡೆ ಕಳಿಸ್ದಾಗ ಎಷ್ಟೊಂದು ದಿನಗಳ ತಿಂಗಳುಗಳ ಕಾಲ ಒಬ್ಬೊಬ್ಬರೇ ನಾವು ಲೈಫ್ನ ಲೀಡ್ ಮಾಡಬೇಕಾಗುತ್ತೆ. ನನಗಿವಾಗ ಸದ್ಯಕ್ಕೆ ಏನೂ ಕಷ್ಟ ಅನ್ನಿಸ್ತಿಲ್ಲ. ಏನಪ್ಪ ಅಂತಂದರೆ, ತರಕಾರಿ ತೊಗೊಬರೋದು, ಸ್ವಲ್ಪ ಹಣ್ಣೆಲ್ಲ ಬಿಸಿಲಿಗೆ ಇವಾಗ ಬೇಗ ಹಾಳಾಗುತ್ತೆ, ಹಣ್ಣೆಲ್ಲ ತೊಗೊಬರೋದು, ಏನಾದರೂ ಒಂದು ಸಣ್ಣ ಪುಟ್ಟ ಬೇಕಾಗೇ ಇರುತ್ತೆ, ಮನೇಲಿ ಖಾಲಿಯಾಗಿರುತ್ತೆ, ಅದೆಲ್ಲ ಹೋಗಿ ತೊಗೊಬರೋದು ನನಗೊಂಥರ ಏನು ಹಿಂಸೆ ಅನಿಸುತ್ತೆ. ಬಟ್ ಆದ್ರೂ ಮಂಜು ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲೂ ಅವ್ರಿಗೆ ಏನೇನು ನೆನಪಿರುತ್ತೆ, ನನಗೇನು ನೀಡ್ಸ್ ಇದೆ ಅದೆಲ್ಲನೂ ತಂದ್ಕೊಟ್ಟು ಹೋಗಿರ್ತಾರೆ. ಮಧ್ಯದಲ್ಲಿ ನಮಗೇನಾದರೂ ಅನಿಸುತ್ತಲ್ವ, ಬೇರೆದೇನಾದರೂ ತಿನ್ನಬೇಕು, ಮಾಡ್ಕೊಂಡು ತಿನ್ನಬೇಕು, ಆ ಥರ. ಆವಾಗ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ. ಅದು ಬಿಟ್ಟರೆ ನನಗೇನಿಲ್ಲ, ಅಡ್ಜಸ್ಟ್ ಆಗಿದ್ದೀನಿ ನಾನು ನೀಟಾಗೇ. ಆ್ಯಕ್ಚುಲಿ ನಮಗೆ ಎಲ್ಲೋದ್ರೂ ನಮ್ಮ ಸೀನಿಯರ್ಗಳಾಗಲಿ ಅಥವಾ ಆಫೀಸರ್ಗಳಾಗಲಿ ಹೇಳೋದಿಷ್ಟೇ, ಯಾರ ಮೇಲೂ ಯಾವ ಸಿಚುವೇಶನಲ್ಲೂ ಡಿಪೆಂಡ್ ಆಗಬಾರ್ದು ನಾವು ಅಂತೇಳ್ಬಿಟ್ಟು ಹೇಳ್ತಾರೆ. ಅದು ಖಂಡಿತವಾಗ್ಲೂ ನಿಜ. ನನಗೆ ಅದ್ವಿ ಡೆಲಿವರಿ ಆದ ಟೈಮಿಂದಲೂ ನನಗೆ ತುಂಬ ಜನ ಹೇಳಿದ್ದು ಅದೇನೆ.
ಯಾರ ಮೇಲೂ ಯಾವ ವಿಚಾರಕ್ಕೂ ಡಿಪೆಂಡ್ ಆಗಬಾರ್ದು ನಾವು. ಯಾ ನಿನ್ನ ಹಸ್ಬೆಂಡ್ ಇರೋ ಪ್ರೊಫೆಷನ್ನೇ ಆ ಥರ, ನೀನು ಡಿಪೆಂಡ್ ಆದರೆ ಯಾರ ಮೇಲಾದ್ರೂ ಅದು ತುಂಬ ಕಷ್ಟ ಆಗುತ್ತೆ ಮುಂದೆ. ನೀವು ಜೊತೆಗೆ ಇದ್ದಾಗ ಅವ್ರು ನಿನ್ನ ಸಿಂಗಲಾಗಿ ಬಿಟ್ಟೋದಾಗ ನೀನು ಎಲ್ಲ ಮ್ಯಾನೇಜ್ ಮಾಡಬೇಕು ಅಂತಲೇ ನನಗೆ ಹೇಳ್ಕೊಟ್ಟಿರೋದು. ನನಗೂ ಸ್ಟಾರ್ಟಿಂಗ್ ಅದೆಲ್ಲ ಸ್ವಲ್ಪ ಕಷ್ಟ ಅನಿಸೋದು, ಬಟ್ ಇವಾಗ ಅದು ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನಾನು. ಹಂಗಾಗಿ ನನಗಿವಾಗ ಏನೂ ಅನಿಸಲ್ಲ. ಬೇರೆಯವ್ರನ್ನ ನೋಡಿದಾಗ ಬಿಡು, ಅವ್ರಿಗಿಂತ ಸ್ವಲ್ಪ ಬೆಟರಾಗಿದ್ದೀವಲ್ವ ಅಂತೇಳ್ಬಿಟ್ಟು ಫೀಲ್ ಮಾಡ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಇಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ವಿ, ಕಸ ಎಲ್ಲ ಗುಡಿಸಿ ಸ್ವಲ್ಪ ನೆಲ ಎಲ್ಲ ಒರೆಸಿ ಕಿಚನೆಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೆ. ನಾನು ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಕೆಲಸನೂ ಮಾಡಲ್ಲ, ಮಧ್ಯೆ ಮಧ್ಯೆ ಬ್ರೇಕ್ ತೊಗೋತಿರ್ತೀನಿ, ಸ್ವಲ್ಪ ಹೊತ್ತು ಕೂರ್ತೀನಿ, ಓಡಾಡ್ತೀನಿ. ಮತ್ತು ಇವಾಗ ಥರ್ಡ್ ಟ್ರೈಮೆಸ್ಟರ್ ನಡೀತಾ ಇರೋದ್ರಿಂದ ಸ್ವಲ್ಪ ಕಾಲೆಲ್ಲ ಸ್ವೆಲ್ಲಿಂಗ್ ಬರೋದು ಆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ನಿಲ್ಲೋದು ಕೂರೋದು ಆ ಥರ ಎಲ್ಲ ಏನೂ ಮಾಡಲ್ಲ. ಮಧ್ಯೆ ಮಧ್ಯೆ ನಾನು ರೆಸ್ಟ್ ಮಾಡ್ತೀನಿ. ಇಲ್ಲಿ ಸ್ಟವ್ ಎಲ್ಲನೂ ಏನೋ ವಾಶ್ ಮಾಡ್ಕೊತಿದ್ದೆ. ಇದನ್ನು ನಾನು ಕಂಪಲ್ಸರಿಯಾಗಿ ಮಾಡ್ತಾನೆ ಇರ್ತೀನಿ. ನಮ್ಮ ಮದುವೆನೂ ಸಣ್ಣ ಪುಟ್ಟ ಹೆಲ್ಪ್ಗಳೆಲ್ಲ ಮಾಡಿಕೊಡ್ತಾಳೆ. ಹಂಗಾಗಿ ನನಗೇನು ಬೇಜಾರು ಅನಿಸಲ್ಲ. ನನಗಿವಾಗ ಏನು ಇದು ಸೆಕೆಂಡ್ ಬೇಬಿ ಆಗಿರೋದ್ರಿಂದ ಈ ಜೊತೆಗಿರೋದ್ರಿಂದ ನನಗೆ ಅಂಥ ಡಿಫಿಕಲ್ಟ್ ಮೂಮೆಂಟ್ ಇದೆಲ್ಲ ಅಂತೇಳ್ಬಿಟ್ಟು ನನಗೇನು ಅನ್ನಿಸ್ತಿಲ್ಲ. ಎಲ್ಲ ಕ್ಲೀನೆಲ್ಲ ಮಾಡಿಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ತೊಗೊಬರ್ಬೇಕಿತ್ತು, ಹೋಗಿ ತೊಗೊಬಂದ್ವಿ. ನಾನು ಹೋಗಿದ್ವಿ. ಆಮೇಲೆ ಬ್ರೇಕ್ಫಾಸ್ಟ್ ಬೇಗನೆ ಆಯ್ತಲ್ವ, ಬೇಗನೆ ಓಪನ್ ಮಾಡ್ತಾರೆ ಸಮ್ಮರ್ ಇರೋದ್ರಿಂದ ಶಾಪ್ಗಳನ್ನೆಲ್ಲ ಇವಾಗ. ಹಾಗಾಗಿ ಬೇಗನೆ ಹೋಗಿ ತರಕಾರಿ ಎಲ್ಲ ತೊಗೊಬಂದಿಟ್ಬಿಟ್ಟು, ತುಂಬ ಲೇಟ್ ಆಗಿಬಿಟ್ರೆ ಆಮೇಲೆ ಬಿಸಿಲು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬೇಗ ಹೋಗಿ ತೊಗೊಬಂದೆ. ಇಲ್ಲಿ ನಾನು ಗೋಧಿ ದೋಸೆ ಮಾಡ್ಕೊತಿದ್ದೀನಿ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ತಿರೋದು. 1 ಕಪ್ಪು ಗೋಧಿ ಹಿಟ್ಟಿಗೆ 1/2 ಕಪ್ಪು ಮೈದಾ ಮತ್ತು 1/2 ಕಪ್ಪು ರವೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ತುಂಬ ತೆಳ್ಳಗೂ ಕಲಿಸ್ಬಾರ್ದು, ತುಂಬ ಗಟ್ಟಿಗೂ ಕಲಿಸ್ಬಾರ್ದು. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇದು ಸ್ವಲ್ಪ ತೆಳ್ಳಗೆ ಕಲಿಸ್ಬೇಕು, ಅಂದರೆ ತೀರಾ ತೆಳ್ಳಗಲ್ಲ, ಸ್ವಲ್ಪ ಅಷ್ಟೇ. ರವೆ ಎಲ್ಲ ಸ್ವಲ್ಪ ಏನು ನೆನ್ಮೇಲೆ ಸ್ವಲ್ಪ ಹರಳುತ್ತೆ, ಆವಾಗ ಗಟ್ಟಿ ಆಗುತ್ತೆ ಹಿಟ್ಟು. ಹಾಗಾಗಿ ಸ್ವಲ್ಪ ತೆಳ್ಳಗೆ ಕಲಿಸಿದ್ರೆ ಬೆಟರ್ ಇರುತ್ತೆ. ಆಮೇಲೆ ನೀಟಾಗಿ ಪ್ಯಾನ್ ಮೇಲೆ ದೋಸೆ ಪ್ಯಾನ್ಗೆ ಹಾಕಿದ್ರೆ ನೀಟಾಗಿ ಚೆನ್ನಾಗಿ ಸಾಫ್ಟಾಗಿ ದೋಸೆ ರೆಡಿ ಆಗುತ್ತೆ. ನೀಟಾಗಿ ಕುಕ್ ಮಾಡಬೇಕಷ್ಟೇ ಇದನ್ನು. ಕೆಲವ್ರಿಗೆ ಇಷ್ಟ ಆಗಲ್ಲ ಇದು, ಬಟ್ ಈ ಥರ ಮಾಡಿ ನೋಡಿ, ಒಂದ್ಸಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಮ್ಮ ಮದುವೆಗೆ ಈ ಥರ ದೋಸೆ ಅಂದರೆ ತುಂಬ ಇಷ್ಟ ಅವಳಿಗೆ. ಹಂಗಾಗಿ ನಾನು ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಮಾಡಿಕೊಡ್ತಿದ್ದೆ. ಇವಾಗ ರಜಾ ಅಲ್ವಾ, ಹಾಗಾಗಿ ಮಾಡ್ತಾಯಿಲ್ಲ ಅಷ್ಟೇ. ಅದ್ರ ಜೊತೆಗೆ ಬಟಾಣಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ವಿ, ಅದು ಮತ್ತು ಸ್ವಲ್ಪ ಖೀರು ಮಾಡ್ಕೊಂಡಿದ್ವಿ ರಾತ್ರಿ. ಆ ಖೀರು ಇತ್ತು, ಅದರಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸಿ ಸ್ವಲ್ಪ ರೆಸ್ಟೆಲ್ಲ ಮಾಡಿದ್ವಿ. ಈವ್ನಿಂಗು ಮಾರ್ಕೆಟ್ಗೆ ಹೋಗಿದ್ವಲ್ಲ, ಆವಾಗಲೇ ಹೂವು ಎಲ್ಲ ತೊಗೊಬಂದು ಈವ್ನಿಂಗ್ ಪೂಜೆ ಮಾಡೋಣ ಅಂತೇಳ್ಬಿಟ್ಟು ಈವ್ನಿಂಗ್ ಪೂಜೆ ಮಾಡ್ತಾಯಿದ್ದೆ ಅಷ್ಟೇ.
ಇದಿಷ್ಟ ಆಗಿರುತ್ತೆ ನನ್ನ ಲಾಗ್. ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತೇಳ್ಬಿಟ್ಟು. ಲಾಟ್ಸ್ ಆಫ್ ಲವ್.